ತನಿಖೆ ಆಗಲಿ ಅಂತೇಳಿ ಅದು ಹೇಳೋದ್ರಲ್ಲಿ ಅರ್ಥ ಅದು ಆಗಬೇಕಾಗಿದೆ ಇವತ್ತು. ಹೌದು 2 ಕೋಟಿ ರೂಪಾಯಿ ಎಳೆದು ಬಂದಪ್ಪ, 6 ಕೋಟಿ ರೂಪಾಯಿ ಸುಳ್ಳು ಆರೋಪ. ಈಗಾಗಲೇ ಪ್ರಕಾಶ್ ರೈ ಅವ್ರು ಹೇಳ್ತಾ ಇದ್ದಾರೆ ಇದು ಏನಪ್ಪ ಗಾಳಿ ಸುದ್ದಿ ಅಂತೇಳಿ. ನಿಜವಾಗಿ ಗಾಳಿ ಸುದ್ದಿನ ಅಂದ್ರೆ ಒಟ್ಟಿನಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಈ ಚೆನ್ನೈನ ಸುತ್ತನೇ ಡಿಸ್ಕಷನ್ ಮುಂದುವರಿತಾ ಹೋಗಲಿ ಅಂತ. ನಮ್ಮಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಗಾದಿ ಮಾತದ ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತೇಳಿ, ತಡ ಮಾಡಿದ ನ್ಯಾಯ ಅದು ನಿರಾಕರಿಸಿದಂಗೆ ಅಂತೇಳಿ. ಹಂಗೆ ಈ ಕೇಸನ್ನು ಹಾಗೆ ಮುಂದುವರಿಸಿ ಹೋಗೋ ಸಲುವಾಗಿ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅಂತೇಳಿ ಒಂದು ಸಂಶಯವನ್ನು ಹೋರಾಟಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಗೊತ್ತದ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷಣೆ ಆದಂತಹ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಚೌಧರಿ ಅವರು ಇದು 20 ವರ್ಷದೆಲ್ಲ ಆಗಬೇಕಂತ ಈಗಾಗಲೇ ಹಲವು ಸಲ ಅದನ್ನು ರಿಪೀಟ್ ಮಾಡಿದ್ದಾರೆ ಅವರು. ಯಾಕಂತಂದ್ರೆ ಹಿಂದಿನ ರೆಕಾರ್ಡ್ಗಳು ಸತ್ತದಂದ್ರೆ ಅನೇಕರಿದ್ದಾರೆ. ಅದಕ್ಕೆ ವಿ ಎಸ್ ಉಗ್ರಪ್ಪನವ್ರ ರಿಪೋರ್ಟನ್ನು ಸಾಕ್ಷಿ ಅದ. ವಿ ಎಸ್ ಉಗ್ರಪ್ಪನವ್ರು ಯಾರು? ಅವರು ಸಹಿತ ಬಂದು 477 ಇದ್ದಾವೆ ಅಂತ ಹೇಳಿದರೆ ಬಾಲನ್ 75 ಕೇಸುಗಳು ಇವೇನು ಅನ್ಐಡೆಂಟಿಫೈಡ್ ಗುರುತು ಹಿಡಿಲಾರಂಥ ಅಸಹಸಾಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವದನ್ನೆಲ್ಲ ತನಿಖೆಗಳನ್ನು ಬದಿಗೆ ಸರಿಸಿ ಇದನ್ನು ದೊಡ್ಡದು ಮಾಡಿ ಈ ವಿಷಯ ಮುಚ್ಚಾಕು ಕೆಲಸ ನಡೆದನ ಅಂತೇಳಿ ಇವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಮಾಡಲಿ, ಸಂಶಯ ಯಾರ್ಯಾರ ಮೇಲೆ ಆಗಲಿ. ಯಾಕಂದ್ರೆ ಇಲ್ಲೇ ಹಿತಾಸಕ್ತಿಗಳು ಎದ್ದು ಕಾಣ್ತಾ ಇದ್ದಾವೆ ಯಾರ್ದು ಆದರೂ. ವಿಶೇಷವಾಗಿ ಅದರಲ್ಲೂ ಏನು ಹಿತಾಸಕ್ತಿ ಅಂತಂದ್ರೆ ಇನ್ನುಳಿದ ಯಾವುದೇ ಇಲ್ಲೇನು ಆದಂಥ ಘಟನೆಗಳಾಗಿದ್ದಾವೆ, ಅಹಿತಕರ ಘಟನೆಗಳಾಗಿದ್ದಾವನ್ರಿ, ಅಪರಾಧಿಯ ಕೃತ್ಯಗಳಾಗಿದ್ದಾವೆ ಅಂತ ಹೇಳ್ರಿ, ಇವುಗಳ ಬಗ್ಗೆ ತನಿಖೆ ಎತ್ತು ಹೋಗಲಾರ. ಅದರಲ್ಲೂ ಸೌಜನ್ಯ ಕೇಸ್ ಆಯಿತು. ಅವ್ರ ಜೊತೆ ಇನ್ನೂ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅದೇ ಕಾಲಕ್ಕೆ ಆನೆ ಮೇಲೆ ಅಂತ ಒಂದು ದಾಳಿಗಳಾಯಿತು. ಇವುಗಳನ್ನ ಆದಷ್ಟು ಮೇಲಕ್ಕೆ ಬರಬಾರ್ದು ಇವು ಅಂತೇಳಿ, ಮೇಲಕ್ಕೆ ಎದ್ದು ಬರಬಾರ್ದು. ಇನ್ನೂ 106 ಜನ ಅಲ್ಲಿ ಅನೇಕ ಸಾವುಗಳು ನೋವುಗಳಾಗಿದ್ದಾವೆ. ಅದ್ರ ಬಗ್ಗೆ ತನಿಖೆ ರಿಯಲೇ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗದಂಗೆ ನೋಡ್ಕೊಂಡು ಹೋಗುವಂಥ ಒಂದು ಕಸರತ್ತು ಇಲ್ಲಿ ಇರಬಹುದಿಲ್ಲ ಅಂತಲ್ಲ. ಈ ಎಲ್ಲ